ಇರಾನ್ ಅನ್ನು ಗೆಲ್ಲುವುದು ಯಾಕೆ ಅಸಾಧ್ಯ? ಮಧ್ಯಪೂರ್ವದಲ್ಲಿ ಕಳೆದ 40 ವರ್ಷಗಳನ್ನ ನೋಡಿದ್ರೆ ಒಂದು ಪ್ಯಾಟರ್ನ್ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡಿತು, ಲಿಬಿಯಾ ಸರ್ಕಾರವನ್ನ ಉರುಳಿಸಿತು, ಸಿರಿಯಾದಲ್ಲಿ ಸೇನೆ ಇಳಿಸಿತು. ಆದ್ರೆ ಇದೇ ಸಮಯದಲ್ಲಿ ಒಂದು ದೇಶ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಅದೇ ಇರಾನ್. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೇನೆಯಾದ ಅಮೆರಿಕವು ಇರಾನ್ ಮೇಲೆ ನೇರ ಯುದ್ಧ ಮಾಡಲು ಇನ್ನೂ ಹಿಂಜರಿಯುತ್ತದೆ. ಹಾಗಾದ್ರೆ ಇರಾನ್ ಅಷ್ಟು ಶಕ್ತಿಶಾಲಿ ದೇಶವೇ, ಅಥವಾ ಇದಕ್ಕೆ ಕಾರಣ ಅದರ ಸೇನೆ ಅಲ್ಲದೆ ಬೇರೆ ಯಾವುದೋ ದೊಡ್ಡ ಅಂಶಗಳಿವೆಯೇ? ಎಸ್, ಸತ್ಯ ಏನಂದ್ರೆ ಇರಾನ್ ಶಕ್ತಿ 3 ದೊಡ್ಡ ಅಂಶಗಳ ಮೇಲೆ ನಿಂತಿದೆ. ಅದರ ಭೂಗೋಳ, ಅದರ ಜಿಯೋಪಾಲಿಟಿಕಲ್ ಸ್ಥಾನ ಮತ್ತು ಅದರ ಸಮಾಜ ಮತ್ತು ಇತಿಹಾಸ. ಇವುಗಳನ್ನ ಅರ್ಥ ಮಾಡಿಕೊಳ್ಳದೆ ಇರಾನ್ ಬಗ್ಗೆ ಯಾವುದೇ ವಿಶ್ಲೇಷಣೆ ಪೂರ್ಣವಾಗುವುದಿಲ್ಲ. ಮೊದಲನೆಯದು ಭೂಗೋಳ. ಪ್ರಕೃತಿಯೇ ನಿರ್ಮಿಸಿದ ರಕ್ಷಣಾ ವ್ಯವಸ್ಥೆ. ಯುದ್ಧಗಳಲ್ಲಿ ಸಾಮಾನ್ಯವಾಗಿ ಸೇನೆ, ಶಕ್ತಿ, ತಂತ್ರಜ್ಞಾನ, ಆರ್ಥಿಕತೆ ಬಗ್ಗೆ ಹೆಚ್ಚು ಮಾತನಾಡಲಾಗುತ್ತೆ. ಆದ್ರೆ ಇತಿಹಾಸ ಹೇಳುವುದೇನು ಗೊತ್ತಾ? ಅನೇಕ ಯುದ್ಧಗಳ ಫಲಿತಾಂಶವನ್ನ ಭೂಗೋಳವೇ ನಿರ್ಧರಿಸಿರುತ್ತೆ. ಇರಾನ್ ಅದಕ್ಕೆ ಅತ್ಯುತ್ತಮ ಉದಾಹರಣೆ. ಈ ದೇಶವನ್ನ ನಕ್ಷೆಯಲ್ಲಿ ನೋಡಿದ್ರೆ ಒಂದು ವಿಶೇಷ ಸಂಗತಿ ಕಾಣುತ್ತೆ. ಇರಾನ್ ಸುತ್ತಲೂ ದೊಡ್ಡ ಪರ್ವತ ಶ್ರೇಣಿಗಳು ಹರಡಿಕೊಂಡಿವೆ. ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ ಜಾಗ್ರೋಸ್ ಪರ್ವತ ಶ್ರೇಣಿ, ಉತ್ತರ ಭಾಗದಲ್ಲಿ ಆಲ್ಬೋರ್ಸ್ ಪರ್ವತ ಶ್ರೇಣಿ. ಈ ಪರ್ವತಗಳು ಕೇವಲ ಭೌಗೋಳಿಕ ಲಕ್ಷಣಗಳಲ್ಲ, ಯುದ್ಧದ ಸಮಯದಲ್ಲಿ ಇವು ದೊಡ್ಡ ರಕ್ಷಣಾ ಗೋಡೆಗಳಂತೆ ಕೆಲಸ ಮಾಡ್ತವೆ. ಪರ್ವತ ಪ್ರದೇಶದಲ್ಲಿ ದೊಡ್ಡ ಸೇನೆಗಳು ವೇಗವಾಗಿ ಮುಂದೆ ಸಾಗಲು ಸಾಧ್ಯವಿಲ್ಲ. ಟ್ಯಾಂಕ್ಗಳು, ಭಾರಿ ವಾಹನಗಳು ಸರಿಯಾಗಿ ಚಲಿಸುವುದೇ ಕಷ್ಟ. ಹಾಗಾಗಿ ಯುದ್ಧ ನಿಧಾನಗೊಳ್ಳುತ್ತದೆ, ಮತ್ತು ಯುದ್ಧ ನಿಧಾನವಾದಷ್ಟು ರಕ್ಷಣೆ ಮಾಡಿಕೊಳ್ಳಕ್ಕೆ ಇರಾನ್ಗೆ ಹೆಚ್ಚು ಸಮಯ ಸಿಗುತ್ತೆ. ಎರಡನೇದು ಒಳಭಾಗದ ಮರುಭೂಮಿ ಮತ್ತು ಲಾಜಿಸ್ಟಿಕ್ ಸಮಸ್ಯೆ. ಇರಾನ್ ಒಳಭಾಗದಲ್ಲಿ 2 ಪ್ರಮುಖ ಮರುಭೂಮಿಗಳಿವೆ, ದಶತ್ ಇ ಕಾವೆ ಮತ್ತು ದಶತ್ ಇ ಲುಟ್. ಇಲ್ಲಿ ನೀರು ಸಿಗೋದೇ ಕಷ್ಟ, ಬಿಸಿಲು ಜಾಸ್ತಿ, ವೆಹಿಕಲ್ ಓಡಾಟ ಕೇಳಲೇಬೇಡಿ. ಯುದ್ಧದ ಸಮಯದಲ್ಲಿ ಇದು ಶತ್ರು ಸೇನೆಗೆ ದೊಡ್ಡ ಸಮಸ್ಯೆ. ಯಾಕೆಂದ್ರೆ ಯುದ್ಧ ಕೇವಲ ಗುಂಡಿನಾಟ ಅಲ್ಲ. ಸೇನೆ ಹೋರಾಡಬೇಕು ಅಂದ್ರೆ ಆಹಾರ, ಔಷಧಿ, ಸಾರಿಗೆ ಮತ್ತದಕ್ಕೆ ಫ್ಯೂಯಲ್ ನಿರಂತರವಾಗಿ ತಲುಪಿಸಬೇಕು. ಮರುಭೂಮಿ ಮತ್ತು ಪರ್ವತ ಪ್ರದೇಶಗಳಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡೋದು ಕಷ್ಟವಾಗುತ್ತೆ. ಇದನ್ನೇ ಸೈನಿಕ ಭಾಷೆಯಲ್ಲಿ ಲಾಜಿಸ್ಟಿಕ್ಸ್ ಚಾಲೆಂಜ್ ಅಂತ ಕರೀತಾರೆ. ಇರಾನ್ ಅನ್ನು ಗೆಲ್ಲುವುದು ಯಾಕೆ ಅಸಾಧ್ಯ ಅನ್ನೋದಕ್ಕೆ ಇನ್ನೂ ಒಂದು 3ನೇ ಕಾರಣ ಏನ್ ಗೊತ್ತಾ? ಸ್ಟ್ರಾಟಜಿಕ್ ಡೆಪ್ತ್ ಮತ್ತು ದೇಶದ ವಿಸ್ತೀರ್ಣ. ಇರಾನ್ ಗಾತ್ರವು ಅದರ ರಕ್ಷಣೆಯಲ್ಲೊಂದು ಪ್ರಮುಖ ಅಂಶ. ಇರಾನ್ ಪ್ರದೇಶ ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ಇದೆ. ಇದು ಸಣ್ಣ ದೇಶವಲ್ಲ, ಪಾಕಿಸ್ತಾನದ 2 ಪಟ್ಟು ಇದೆ. ಇದರ ಪ್ರಮುಖ ನಗರಗಳು ಗಡಿ ಭಾಗಗಳಲ್ಲಿ ಇಲ್ಲ. ಉದಾಹರಣೆಗೆ ಟೆಹರಾನ್, ಇಸ್ಫಹಾನ್, ಮಷಹದ್ ಇವು ದೇಶದ ಒಳಭಾಗದಲ್ಲಿವೆ. ಅಂದ್ರೆ ಯಾವುದೇ ಶತ್ರು ಸೇನೆ ಗಡಿಯನ್ನು ದಾಟಿದ್ರೂ ಮುಖ್ಯ ನಗರಗಳನ್ನ ತಲುಪಲು ಬಹುದೂರ ಪ್ರಯಾಣ ಮಾಡಬೇಕು. ಈ ಸಮಯದಲ್ಲಿ ಸಪ್ಲೈ ಲೈನ್ ಉದ್ದವಾಗುತ್ತೆ. ಇರಾನ್ ಸೇನೆಗೆ ತಂತ್ರ ರೂಪಿಸಲು ಸಮಯ ಸಿಗುತ್ತೆ. ಈ ತಂತ್ರವನ್ನ ಸ್ಟ್ರಾಟಜಿಕ್ ಡೆಪ್ತ್ ಅಂತ ಕರೀತಾರೆ. 4ನೇದು ಸ್ಟ್ರೈಟ್ ಆಫ್ ಹಾರ್ಮಜ್ ಮತ್ತು ಜಗತ್ತಿನ ಎನರ್ಜಿ ನಾಳ. ಇದು ಇರಾನ್ ಜಿಯೋಪಾಲಿಟಿಕಲ್ ಶಕ್ತಿಯ ಮತ್ತೊಂದು ಕಾರಣ. ಸ್ಟ್ರೈಟ್ ಆಫ್ ಹಾರ್ಮಜ್ ಈ ಸಮುದ್ರ ಮಾರ್ಗ ಪರ್ಷಿಯನ್ ಗಲ್ಫ್ ಮತ್ತು ಒಮಾನ್ ಸಮುದ್ರವನ್ನ ಸಂಪರ್ಕಿಸುತ್ತದೆ. ಆದ್ರೆ ಇದರ ಮಹತ್ವ ಇನ್ನೂ ದೊಡ್ಡದು. ಜಗತ್ತಿನ ಸುಮಾರು 20% ತೈಲ ಈ ಮಾರ್ಗದಿಂದ ಸಾಗುತ್ತದೆ. ಅಂದ್ರೆ ಇದು ಕೇವಲ ಸಮುದ್ರದ ದಾರಿ ಅಲ್ಲ, ಇದು ಜಾಗತಿಕ ಆರ್ಥಿಕತೆಯ ಪ್ರಮುಖ ಕೊಂಡಿ. ಈ ಪ್ರದೇಶದಲ್ಲಿ ಇರಾನ್ ಭೌಗೋಳಿಕವಾಗಿ ಬಲವಾದ ಸ್ಥಾನದಲ್ಲಿದೆ. ಆದ್ರಿಂದ ಯುದ್ಧದ ಸಮಯದಲ್ಲಿ ಈ ಮಾರ್ಗದ ಮೇಲೆ ಒತ್ತಡ ತರುವ ಸಾಮರ್ಥ್ಯ ಇರಾನ್ ಬಳಿ ಇದೆ. ಅದೇ ಕಾರಣಕ್ಕೆ ಈ ಪ್ರದೇಶದಲ್ಲಿ ಯಾವುದೇ ಸಣ್ಣ ಸಂಘರ್ಷವಾದ್ರೂ ಜಾಗತಿಕ ಎನರ್ಜಿ ಮಾರುಕಟ್ಟೆ ಕದಡಬಹುದು. ಇರಾನ್ ಅನ್ನು ಗೆಲ್ಲುವುದು ಯಾಕೆ ಅಸಾಧ್ಯ ಅನ್ನೋದಕ್ಕೆ 5ನೇ ಕಾರಣ ಪ್ರಾಕ್ಸಿ ನೆಟ್ವರ್ಕ್ ಮತ್ತು ಇರಾನ್ ತಂತ್ರ. ಇರಾನ್ ಕೇವಲ ತನ್ನ ಗಡಿಗಳಲ್ಲೇ ಯುದ್ಧ ಮಾಡೋದಿಲ್ಲ, ಅದು ಪ್ರಾದೇಶಿಕ ಮಟ್ಟದಲ್ಲಿ ಪ್ರಾಕ್ಸಿ ತಂತ್ರವನ್ನ ಬಳಸುತ್ತೆ. ಉದಾಹರಣೆಗೆ ಲೆಬನಾನ್ ನಲ್ಲಿ ಹೆಜ್ಬುಲ್ಲಾ, ಯೆಮೆನ್ ನಲ್ಲಿ ಹೌತೀಸ್, ಇರಾಕ್ ನಲ್ಲಿ ಶಿಯಾ ಮಿಲಿಷಿಯಾ ಗುಂಪುಗಳು. ಈ ನೆಟ್ವರ್ಕ್ ಇರಾನ್ಗೆ ಒಂದು ವಿಶೇಷ ತಂತ್ರ ನೀಡುತ್ತವೆ. ಯುದ್ಧ ನಡೆದ್ರೆ ಸಂಘರ್ಷವು ಕೇವಲ ಒಂದು ದೇಶದಲ್ಲಿ ಸೀಮಿತವಾಗುವುದಿಲ್ಲ, ಪೂರ್ಣ ಮಧ್ಯಪೂರ್ವದಲ್ಲಿ ಹರಡುವ ಸಾಧ್ಯತೆ ಇರುತ್ತೆ. ಇದು ವೈರಿ ರಾಷ್ಟ್ರಗಳಿಗೆ ದೊಡ್ಡ ತಂತ್ರಜ್ಞಾನ ಸಮಸ್ಯೆಯನ್ನ ರೂಪಿಸುತ್ತೆ. ಇನ್ನು 6ನೇದ್ದು ಇರಾನ್ ದೇಶದ ಭಾವೈಕ್ಯತೆ ಮತ್ತು ರಾಷ್ಟ್ರೀಯವಾದ. ಇರಾನ್ ಒಂದು ಬಹುಜನಾಂಗ ದೇಶ. ಇಲ್ಲಿ ಪರ್ಷಿಯನ್ಸ್, ಅಜೇರೀಸ್, ಕುರ್ದ್ಸ್, ಅರಬ್ಸ್, ಬಲೂಚ್ ಹೀಗೆ ಹಲವು ಸಮುದಾಯಗಳಿವೆ. ಸಾಮಾನ್ಯವಾಗಿ ಇಂಥ ದೇಶಗಳಲ್ಲಿ ಒಳಗಿನ ರಾಜಕೀಯ ಸಮಸ್ಯೆಗಳು ಹೆಚ್ಚಾಗಬಹುದು. ಆದ್ರೆ ಇತಿಹಾಸದಲ್ಲಿ ಒಂದು ಸಂಗತಿ ಕಂಡು ಬರುತ್ತೆ. ಬಾಹ್ಯ ದಾಳಿ ಸಂಭವಿಸಿದಾಗ ಜನಾಂಗೀಯ ಭೇದಗಳು ಕಡಿಮೆ ಆಗ್ತವೆ. ಇರಾನ್ ಇರಾಕ್ ಯುದ್ಧದ ಸಮಯದಲ್ಲಿ ಇದು ಸ್ಪಷ್ಟವಾಗಿ ಕಂಡು ಬಂದಿತ್ತು. ಯುದ್ಧ 8 ವರ್ಷ ನಡೆಯಿತು, ಆದ್ರೆ ಇರಾಕ್ ತನ್ನ ಗುರಿ ಸಾಧಿಸಲು ಆಗ್ಲೇ ಇಲ್ಲ. 7ನೇದು ಕಡೆಯದಾಗಿ ಇರಾನ್ ಸೋಲೆ ಕಾಣದ ದೇಶವೇ ಇಲ್ಲ. ಇರಾನ್ ಕೆಲ ಸವಾಲುಗಳನ್ನು ಕೂಡ ಎದುರಿಸುತ್ತಿದೆ. ಆರ್ಥಿಕ ನಿರ್ಬಂಧಗಳು, ರಾಜಕೀಯ ಪ್ರತಿಭಟನೆಗಳು, ಅಂತಾರಾಷ್ಟ್ರೀಯ ಒತ್ತಡ ಇವು ದೇಶದ ಒಳಗಿನ ಪರಿಸ್ಥಿತಿ ಪರಿಣಾಮ ಬೀರ್ತವೆ. ಆದ್ರಿಂದ
ಇರಾನ್ಗೆ ದೊಡ್ಡ ಅಪಾಯ ಯಾವಾಗಲೂ ಹೊರಗಿನ ದಾಳಿ ಅಲ್ಲ, ಒಳಗಿನ ರಾಜಕೀಯ ಅಸ್ಥಿರತೆ. ಒಟ್ಟಾರೆ ಇರಾನ್ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಕೇವಲ ಸೇನೆಯನ್ನು ನೋಡಬಾರದು, ಅದರ ಹಿಂದಿರುವ ಭೂಗೋಳ, ಆರ್ಥಿಕ ತಂತ್ರ, ಜಿಯೋಪಾಲಿಟಿಕ್ಸ್ ಮತ್ತು ಇತಿಹಾಸ ಇವುಗಳನ್ನ ನೋಡಬೇಕು. ಆದ್ರೆ ಇತ್ತೀಚಿನ ಅಪ್ಡೇಟ್ಸ್ ನೋಡ್ತಾ ಹೋದ್ರೆ ಟ್ರಂಪ್ ಯುದ್ಧ ಬೇಗ ಮುಗಿಯುತ್ತೆ ಅಂತ ಹೇಳಿದ್ರು. ಇತ್ತ ಇರಾನ್ ಈ ಯುದ್ಧ ನಿಲ್ಲಬೇಕಾದ್ರೆ ಅಮೆರಿಕ ಮತ್ತು ಇಸ್ರೇಲ್ಗೆ 3 ದೊಡ್ಡ ಷರತ್ತುಗಳನ್ನ ಹಾಕಿದೆ. ಈ ಷರತ್ತುಗಳು ಸಾಮಾನ್ಯ ಬೇಡಿಕೆಗಳಲ್ಲ, ಅವು ಜಾಗತಿಕ ರಾಜಕೀಯವನ್ನ ಬದಲಾಯಿಸಬಹುದಾದ ಘೋಷಣೆಗಳು. ಹೀಗಾಗಿ ಈ 3 ಷರತ್ತುಗಳು ಏನು? ಅಮೆರಿಕ ಮತ್ತು ಇಸ್ರೇಲ್ ಅವನ್ನ ಒಪ್ತವೆಯೇ, ಇಲ್ಲವೇ ಯುದ್ಧ ಇನ್ನಷ್ಟು ಭೀಕರವಾಗುತ್ತದೆ? ಹೀಗಾಗಲೇ ಈ ಸಂಘರ್ಷ 14ನೇ ದಿನಕ್ಕೆ ಕಾಲಿಟ್ಟಿದೆ. ಇದರಲ್ಲಿ ಇರಾನ್, ಇಸ್ರೇಲ್, ಯುನೈಟೆಡ್ ಸ್ಟೇಟ್ಸ್ ಕೇವಲ ಸೈನಿಕ ದಾಳಿಗಳು ಮಾತ್ರವಲ್ಲ, ಸೈಬರ್ ದಾಳಿ, ಆರ್ಥಿಕ ನಿರ್ಬಂಧ, ತೈಲ ಮಾರುಕಟ್ಟೆ ಮೇಲೆ ಒತ್ತಡ ಇವೆಲ್ಲವೂ ನಡೆಯುತ್ತಿವೆ. ಈ ಪರಿಸ್ಥಿತಿಯಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜ್ಕಿನ್ ಯುದ್ಧ ನಿಲ್ಲಬೇಕಾದ್ರೆ 3 ಷರತ್ತುಗಳು ಅನಿವಾರ್ಯ ಎಂದು ಹೇಳಿದ್ದಾರೆ. ಮೊದಲ ಷರತ್ತು, ಇರಾನ್ ಸಾರ್ವಭೌಮತ್ವಕ್ಕೆ ಮಾನ್ಯತೆ. ನಮ್ಮ ದೇಶದ ಮೇಲೆ ಹೊರಗಿನ ದೇಶಗಳ ಹಸ್ತಕ್ಷೇಪ ಆಗಬಾರ್ದು. ಅಂದ್ರೆ ನಮ್ಮ ರಾಜಕೀಯ ವ್ಯವಸ್ಥೆ, ನಮ್ಮ ರಾಷ್ಟ್ರೀಯ ಹಕ್ಕುಗಳು ಇವುಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಿಸಬೇಕು. ಮತ್ತೆ ಇರಾನ್ನ 2ನೇ ಷರತ್ತು, ಯುದ್ಧ ಪರಿಹಾರ ಧನ. ಯುದ್ಧದಲ್ಲಿ ನಾಶವಾದ ಮನೆಗಳು, ಆಸ್ಪತ್ರೆಗಳು, ಬ್ಯಾಂಕ್ ಕಟ್ಟಡಗಳು ಇವುಗಳಿಗೆ ಪರಿಹಾರದ ಹಣ ನೀಡಬೇಕು ಎಂದು ಹೇಳಿದೆ. ಅಂದ್ರೆ ಯುದ್ಧಕ್ಕೆ ಕಾರಣವಾದ ದೇಶಗಳು ಈ ಹಾನಿಯನ್ನ ಭರಿಸಬೇಕು. 3ನೇ ಷರತ್ತು ಅತ್ಯಂತ ಮಹತ್ವದ್ದು, ಅದೇ ಭವಿಷ್ಯದ ಭದ್ರತಾ ಗ್ಯಾರಂಟಿ. ಭವಿಷ್ಯದಲ್ಲಿ ಯಾರು ಇರಾನ್ ಮೇಲೆ ದಾಳಿ ಮಾಡುವಂತಿಲ್ಲ ಎಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಿಖಿತ ಭರವಸೆ ಬೇಕು. ಇದು ಒಂದು ರೀತಿಯಲ್ಲಿ ಜಾಗತಿಕ ಭದ್ರತಾ ಒಪ್ಪಂದದಂತಿದೆ. ಈ ಷರತ್ತುಗಳ ಹಿಂದೆ ಒಂದು ದೊಡ್ಡ ರಾಜಕೀಯ ಆಟ ಇದೆ. ಯಾಕಂದ್ರೆ ಇರಾನ್ ಈ ಘೋಷಣೆಯನ್ನು ಮಾಡಿದ ಸಮಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆ ನೀಡಿದ್ರು. ಅವರು ಹೇಳಿದ್ದು ಯುದ್ಧ ಶೀಘ್ರದಲ್ಲೇ ಮುಗಿಯಬಹುದು, ಆದ್ರೆ ಇರಾನ್ ಹೇಳ್ತಿದೆ ನಮ್ಮ ಹಕ್ಕುಗಳಿಗೆ ಧಕ್ಕೆ ಬಂದ್ರೆ ಯುದ್ಧ ಮುಂದುವರಿಯುತ್ತದೆ. ಇದು ರಾಜಕೀಯ ಪ್ರಭಾವದ ಪೈಪೋಟಿ. ಈ ಯುದ್ಧದ ಪರಿಣಾಮ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗಿದೆ. ಪೆಟ್ರೋಲ್ ಬೆಲೆ ಹೆಚ್ಚಳ, ಇನ್ಫ್ಲೇಷನ್, ಇಂಟರ್ನ್ಯಾಷನಲ್ ಮಾರ್ಕೆಟ್ ಫ್ಲಕ್ಚುಯೇಷನ್ ಈಗಾಗಲೇ ಶುರುವಾಗಿದೆ. ಈ ಯುದ್ಧದಲ್ಲಿ ಮತ್ತೊಂದು ಆಸಕ್ತಿದಾಯಕ ಸಂಗತಿ ಇದೆ. ಮಧ್ಯಸ್ಥಿಕೆ ಮಾಡಲು ಪ್ರಯತ್ನಿಸುತ್ತಿರುವ ದೇಶಗಳು ರಷ್ಯಾ ಮತ್ತೆ ಪಾಕಿಸ್ತಾನ. ಈ ದೇಶಗಳು ಮಾತುಕತೆ ಮೂಲಕ ಯುದ್ಧ ನಿಲ್ಲಿಸಲು ಪ್ರಯತ್ನಿಸುತ್ತಿವೆ. ಆದ್ರೆ ಸಮಸ್ಯೆ ಏನಂದ್ರೆ ಇರಾನ್ ಹಾಕಿದ ಷರತ್ತುಗಳನ್ನ ಅಮೆರಿಕ ಮತ್ತು ಇಸ್ರೇಲ್ ಒಪ್ಪಿಕೊಳ್ಳುವುದು ಕಷ್ಟ. PM ಮೋದಿ ಕೂಡ ಇರಾನ್ ಅಧ್ಯಕ್ಷರ ಜೊತೆ ಮಾತನಾಡಿದ್ದಾರೆ. ಇರಾನ್ಗೆ ಆಗಿರುವ ಹಾನಿ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬದ್ಧವಾಗಿದೆ ಎಂದಿದ್ದಾರೆ. ಈಗ ಮುಂದೆ ಏನಾಗಬಹುದು? ಇಲ್ಲಿ 3 ಸಾಧ್ಯತೆಗಳಿವೆ. ಒಂದು, ಅಮೆರಿಕ ಮತ್ತು ಇಸ್ರೇಲ್ ಮಾತುಕತೆಗೆ ಒಪ್ಪಿದ್ರೆ ಯುದ್ಧ ವಿರಾಮ ಸಾಧ್ಯ. 2ನೇದು, ಷರತ್ತುಗಳನ್ನ ತಿರಸ್ಕರಿಸಿದ್ರೆ ಯುದ್ಧ ಇನ್ನಷ್ಟು ಭೀಕರವಾಗಬಹುದು. 3ನೇದು, ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚಾದ್ರೆ ಹೊಸ ಶಾಂತಿ ಒಪ್ಪಂದ ಬರಬಹುದು. ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದ ಇರಾನ್ ಒಂದೇ ಏಕೈಕ ಶಕ್ತಿಶಾಲಿ ದೇಶವಾಗಿ ಕಾಣ್ತಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇರಾನ್ ಭವಿಷ್ಯದಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿ ಬೆಳೆಯುತ್ತಾ ಅಥವಾ ಅದರ ಒಳಗಿನ ಸಮಸ್ಯೆಗಳು ದೇಶದ ರಾಜಕೀಯವನ್ನ ಬದಲಾಯಿಸ್ತಾವ? ಇರಾನ್ ಹಾಕಿದ ಈ ಷರತ್ತುಗಳು ನ್ಯಾಯಸಮ್ಮತವೇ ಅಥವಾ ಇದು ಕೇವಲ ರಾಜಕೀಯ ತಂತ್ರವೇ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ಬರೆಯಿರಿ. ಇಂತಹ ವಿಶ್ಲೇಷಣಾತ್ಮಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.